ರಥಸಪ್ತಮಿ ಆಚರಣೆಗೆ ಯಾವ ವಯಸ್ಸಿನ ಮಿತಿ ಇಲ್ಲ. ದಿನ ಬೆಳಗ್ಗೆ ಎದ್ದು ನಾವೆಲ್ಲರೂ ದರ್ಶಿಸುವ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣ. ಮಾಘ ಮಾಸ ಶುಕ್ಲ ಪಕ್ಷದ 7ನೇ ದಿನದಂದು ಆಚರಿಸಲಾಗುವ ಸೂರ್ಯದೇವನಿಗೆ ಅರ್ಪಿಸುವ ಹಬ್ಬ ರಥಸಪ್ತಮಿ. ಸೂರ್ಯ ತನ್ನ 7 ಕುದುರೆಗಳಿರುವ ರಥದೊಂದಿಗೆ ಉತ್ತರ ದಿಕ್ಕಿಗೆ ಚಲಿಸಲು ಪ್ರಾರಂಭಿಸಿದ ದಿನ. ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆ ಹಾಗೂ ನವಚೈತನ್ಯ ಶುರುವಾಗುವುದು. ಇದು ವಸಂತ ಕಾಲಕ್ಕೆ ಆರಂಭ. ಈ ದಿನ ಸಪ್ತಮಿ ಸ್ನಾನ ಆಚರಿಸಿ. ಸಾಧ್ಯವಾದರೆ ನಿಮಗೆ ನದಿ ಸಮೀಪವಿದ್ದರೆ ನದಿ ಸ್ನಾನ ಮಾಡಬಹುದು. ಇಲ್ಲವಾದರೆ ಮನೆಯಲ್ಲಿಯೇ ಆಚರಿಸಿ. ನಮಸ್ತೆ ರುದ್ರರೂಪಾಯ ರಸಾನಾಂ ಪತಯೇ ನಮಃ ವರುಣಾಯ ನಮಸ್ತೇಸ್ತು ಹರಿವಾಸ ನಮೋಸ್ತುತೆ. ಯದಾ ಜನ್ಮ ಕೃತಂ ಪಾಪಂ ಮಾಯಾ ಜನ್ಮಸ್ಸು ಜನ್ಮಸ್ಸು ತನ್ಮೇ ರೋಗಂಚ ಶೋಕಂಚ ಮಕರಿ ಹಂತು ಸಪ್ತಮಿ. ಏತಜ್ಜನ್ಮಂ ಕೃತಂ ಪಾಪಂ ಯಶ್ಚ ಜನ್ಮಾಂತರಾರ್ಚಿತಂ ಮನೋವಾಕ್ಕಾಯಜ ಯಶ್ಚ ಜ್ಞಾತಜ್ಞಾತಾಚಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತಸಪ್ತಿ ಸಪ್ತವ್ಯಾಧಿ ಸಮಯುಕ್ತಂ ಹರಮಾಕರಿ ಸಪ್ತಮಿ. ಈ ಶ್ಲೋಕ ಹೇಳುತ್ತಾ ನಿಮಗೆ ಸಾಧ್ಯವಾದಲ್ಲಿ ಎಕ್ಕದ ಗಿಡದ 7 ಎಲೆಗಳನ್ನು ತಲೆ ಮೇಲೆ ಇಟ್ಟು ಸ್ನಾನ ಆಚರಿಸಿ. ಅನುಕೂಲವಿದ್ದರೆ ಕೆಂಪು ವಸ್ತ್ರ ಧರಿಸಿ. ನಂತರ ದೇವರಿಗೆ ಪೂಜೆ ಆರಂಭಿಸಿ. ಸಮಯವಿದ್ದಲ್ಲಿ ಆದಿತ್ಯ ಹೃದಯ ಓದಿ. ನೈವೇದ್ಯ ಅಕ್ಕಿ, ಹಾಲು, ಬೆಲ್ಲ, ತುಪ್ಪದೊಂದಿಗೆ ತಯಾರಿಸಿದ ನೈವೇದ್ಯ ಅರ್ಪಿಸಿ. ನಂತರ ದಾನ, ನಿಮ್ಮ ಶಕ್ತಿ ಇಚ್ಛೆ. ರಥಸಪ್ತಮಿಯ ದಿನ ಯಾವುದೇ ಒಂದು ಸಣ್ಣ ದಾನ ಮಾಡಿದರೂ ಹೆಚ್ಚು ಫಲ ನೀಡುವುದು. ಸಂಕಲ್ಪ ಹಾಗೂ ಸಾಧನೆ ಪ್ರಾರಂಭಿಸಲು ಶುಭ ದಿನ. ಕೆಲವು ಮಾಡಬಾರದ ಕೆಲಸ ಗಮನದಲ್ಲಿರಲಿ. ಇದು ಎಲ್ಲರಿಗೂ ಅನ್ವಯ. ಮಾಂಸಾಹಾರ, ಮದ್ಯಪಾನ ನಿಷೇಧ. ಧನ್ಯವಾದಗಳು.